ನನಗೆ ತಗೊಂಡೆ ನಾನು ಈ ರೆಮಿಡಿ ಮಾಡ್ಕೊಂಡೆ ನನಗೆ ಒಳ್ಳೇದಾಯ್ತು, ಅದೇ ರೆಮಿಡಿ ನಿನಗೂ ಆಗುತ್ತೆ, ಯಾಕಾಗಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಎಲ್ಲರೂ ಬಾಡಿನೂ ಒಂದೇ ರೀತಿ ರೆಸ್ಪಾನ್ಸ್ ಮಾಡಲ್ಲ. ಒಬ್ಬೊಬ್ಬರು ಬಾಡಿ ಒಂದೊಂದು ರೀತಿ ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ. ಈಗ ನನಗೆ ಈ ಥರ ಹುಷಾರಿಲ್ಲ ಅಂದರೆ ನಾನು ಇದನ್ನು ತೊಗೊಂಡ್ರೆ ನನಗೆ ಒಳ್ಳೇದಾಗುತ್ತೆ. ಇನ್ನೊಬ್ಬರಿಗೂ ಅದೇ ಥರ ಸಜೆಸ್ಟ್ ಮಾಡಿದ್ರೆ ಖಂಡಿತ ಅವ್ರಿಗೆ ಆಗೋದಿಲ್ಲ. ಅವ್ರಿಗೆ ಬಾಡಿ ಬೇರೆ ಥರನೇ ಅವರು ಪೂರ್ವಜರಿಂದ ಬಂದಿರ್ಬೋದು, ಅಥವಾ ಅವ್ರ ಮನೆಯ ವಾತಾವರಣದಿಂದ ಆಗಿರ್ಬೋದು, ಅವ್ರು ಮಾಡ್ಕೊಂಡಿರೋ ಅಭ್ಯಾಸಗಳಿಂದ ಆಗಿರ್ಬೋದು, ಅವ್ರ ಮನೆ ಆಹಾರ ಪದ್ಧತಿಯಿಂದ ಆಗಿರ್ಬೋದು, ಯಾವ ರೀತಿಯಿಂದನಾದ್ರೂ ಕೂಡ ಮತ್ತು ಇನ್ನೂ ಇಂಪಾರ್ಟೆಂಟು ಅವ್ರು ಮಾಡೋ ಥಿಂಕಿಂಗ್ ವೇ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಸಂಸ್ಕಾರವನ್ನು ಅಳವಡಿಸ್ಕೊಂಡಿರ್ತಾರೆ, ಅದರಿಂದ ಆಗಿರ್ಬೋದು. ಒಟ್ಟಾರೆ ಅವ್ರವ್ರ ಬಾಡಿ ಬೇರೆ ಬೇರೆ ಥರನೇ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ. ಹಾಗಾಗಿ ಈಗ ನನಗೆ ತೊಗೊಂಡೆ ನಾನು ಈ ರೆಮಿಡಿ ಮಾಡಿಕೊಂಡೆ ನನಗೆ ಒಳ್ಳೇದಾಯಿತು, ಅದೇ ರೆಮಿಡಿ ನಿನಗೂ ಆಗುತ್ತೆ, ಯಾಕಾಗಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಅದಕ್ಕೆ ಒಂದು 2-3 ರೆಮಿಡಿನ ನಾವು ಅಳವಡಿಸ್ಕೊಂಡಿದ್ದಾಗ ಯಾವುದಾದ್ರೂ ಒಂದು ಅವರಿಗೆ ಬೇರೆ ಬೇರೆ ಬಾಡಿಗೆ ರೆಸ್ಪಾನ್ಸ್ ಮಾಡುತ್ತೆ. ಹಾಗಾಗಿ ಒಂದು 2-3 ರೆಮಿಡಿಗಳನ್ನ ನೀವು ಕಂಡುಕೊಂಡು ನಿಮ್ಮ ಶರೀರದ ಒಂದು ಗುಣ ನಡವಳಿಕೆ ಏನು, ಯಾವ ಥರ ಅದು ರೆಸ್ಪಾನ್ಸ್ ಮಾಡುತ್ತೆ, ಯಾವುದಕ್ಕೆ ಸ್ಪಂದಿಸುತ್ತೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ನಿಮ್ಮ ಬಾಡಿ ಇದು ನಿಮಗೆ ಗೊತ್ತಾಗುತ್ತೆ. ಬೇರೆಯವ್ರದ್ದು ನಂದು ನಿಮ್ಮದು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ. ಅವ್ರವ್ರ ಬಾಡಿ ಯಾವ್ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅಂತ ಅವರಿಗೇ ಗೊತ್ತು. ಕೆಲವರಿಗೆ ತುಂಬ ನೀರು ಕುಡಿದ್ರೆ ಆಗೋದೇ ಇಲ್ಲ, ತುಂಬ ತಲೆನೋವು ಬಂದ್ಬಿಡುತ್ತೆ. ಎಕ್ಸಾಂಪಲ್ ಹೇಳೋದಾದರೆ, ಕೆಲವರು ತುಂಬ ನೀರು ಕುಡೀರಿ ಅಂತ ಹೇಳ್ತಾರೆ, ಆದರೆ ತುಂಬ ನೀರು ಕುಡಿದ್ರೆ ಕೆಲವ್ರಿಗೆ ಆಗಲ್ಲ, ತುಂಬ ತಲೆನೋವು ಬಂದ್ಬಿಡುತ್ತೆ, ತುಂಬ ತಲೆಭಾರ ಆಗಿ ಅವರು ತುಂಬಾ ಪ್ರಾಬ್ಲಮ್ ಪಡ್ತಾ ಇರ್ತಾರೆ. ಇನ್ನು ಕೆಲವ್ರಿಗೆ ನೀರು ಕುಡೀರಿ ಅಂದರೆ ತುಂಬ ನೀರು ಕುಡಿದ್ರೆ ಅವರು ಆರಾಮ್ಸೆ ಇರ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ. ಕೆಲವ್ರಿಗೆ ಆಗೋದಿಲ್ಲ. ಇದೇ ಥರನೇ ಎಷ್ಟೋ ಜನಕ್ಕಷ್ಟೇ, ಕೆಲವ್ರಿಗೆ ಮಜ್ಜಿಗೆ ಕುಡಿದ್ರೂ ಕೂಡ ಆಗೋದಿಲ್ಲ, ಇನ್ನು ಕೆಲವ್ರಿಗೆ ಮಜ್ಜಿಗೆ ಕುಡಿದ್ರೆ ಆಗುತ್ತೆ. ಈ ರೀತಿ ಎಷ್ಟೊಂದು ಜನಕ್ಕೆ ಬೇರೆ 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 ಥರನೇ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ನಿಮಗೆ ತುಂಬ ನೀರು ಕುಡೀರಿ ಅಂತ ಕಾಮನಾಗಿ ಹೇಳ್ತಾರೆ, ಹಂಗಾರೆ ನಾನು ನೀರು ಕುಡಿಬೇಕು ಹಂಗಾರೆ ಅಂತ ಅನ್ನೋಲ್ಲ. ನೀವು ನೋಡ್ಕೊಳ್ಳಿ, ನಿಮ್ಮ ನೀರು ಎಷ್ಟು ಅಬ್ಸರ್ವ್ ಮಾಡ್ತೀವಿ ನಿಮ್ಮ ಶರೀರ ಹೇಗೆ ಅಂತ ನೋಡ್ಕೊಳ್ಳಿ. ಯಾಕೆ ಅಂದರೆ ಕೆಲವ್ರಿಗೆ ಜಲತತ್ವದಲ್ಲಿ ಚೆನ್ನಾಗಿ ಅವ್ರಿಗೆ ಚೆನ್ನಾಗಿರುತ್ತೆ, ಅಂಥವರಿಗೆ ಮೀಡಿಯಮ್ ಆಗಿ ನೀರು ಕುಡಿದ್ರಿ ಇದು ಮಾಡಿದ್ರೆ ಏನೂ ಆಗಲ್ಲ. ಕೆಲವರಿಗೆ ಒಣ ಶರೀರ ಇರುತ್ತೆ, ಡ್ರೈ ಆಗ್ತಾ ಇರುತ್ತೆ, ಅಂಥವ್ರಿಗೆ ನೀರಿನ ಅಂಶ ಬೇಕಾಗಿರುತ್ತೆ. ಕೆಲವ್ರಿಗೆ ಬೇಗ ಡ್ರೈ ಆಗ್ತಾ ಇರಲ್ಲ, ಅವರಿಗೆ ಯಾವಾಗಲೂ ಒಂಥರ ತಣ್ಣಗೆ ನೀರು ಅಬ್ಸರ್ವ್ ಮಾಡ್ತಾ ಇರುತ್ತೆ, ಶರೀರದಲ್ಲಿ ನೀರಿನ ಅಂಶ ಇರುತ್ತೆ ಯಾವಾಗಲೂ. ಹಾಗಾಗಿ ಅವ್ರಿಗೆ ನೆಕ್ಸ್ಟ್ ನೀರು ಬೇಕಾಗಲ್ಲ. ಆವಾಗ ನಾವು ಜಾಸ್ತಿ ನೀರು ಕೊಟ್ಟೆ, ಅಗತ್ಯಕ್ಕಿಂತ ಹೆಚ್ಚಾಗಿ ನೀರು ಕೊಟ್ಟಾಗ ಅವ್ರಿಗೆ ತಲೆನೋವು ಬರುತ್ತೆ, ವಾಮಿಟೇಷನ್ ಸೆನ್ಸೇಸಿವ್ ಬರುತ್ತೆ. ಆ ಥರ ಎಲ್ಲ ಆಗೋದ್ರಿಂದ ನೀವು ನಿಮ್ಗೆ ಹೆಂಗೆ ಬೇಕು ನೋಡಿಕೊಂಡು ಅದನ್ನು ನೀವೇ ಅರ್ಥ ನೋಡಿಕೊಂಡು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.